ನಮಸ್ಕಾರ ಸ್ನೇಹಿತರೆ, ವೈಕುಂಠ ಏಕಾದಶಿ ದಿನ ಏನು ಮಾಡಬೇಕು ಮತ್ತು ವೈಕುಂಠ ಏಕಾದಶಿ ದಿನ ಏನು ಮಾಡಬಾರದು ಎಂದು ತಿಳಿಯೋಣ. ವೈಕುಂಠ ಏಕಾದಶಿ ದಿನದಂದು ಶ್ರೀಹರಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ. ವೈಕುಂಠ ಏಕಾದಶಿ ಪೂಜೆಯು ವ್ಯಕ್ತಿಗೆ ಮೋಕ್ಷವನ್ನು ನೀಡುತ್ತದೆ ಮತ್ತು ಪಾಪಗಳನ್ನು ಕಳೆಯುತ್ತದೆ. ಈ ಕಾರಣಕ್ಕಾಗಿ ವೈಕುಂಠ ಏಕಾದಶಿ ದಿನ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ವೈಕುಂಠ ಏಕಾದಶಿ ದಿನ ಏನು ಮಾಡಬೇಕು ಮತ್ತು ವೈಕುಂಠ ಏಕಾದಶಿ ದಿನ ಏನು ಮಾಡಬಾರದು? ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ವಾಸ್ತವವಾಗಿ ಒಂದು ವರ್ಷದಲ್ಲಿ ಒಟ್ಟು 24 ಏಕಾದಶಿ ವ್ರತಗಳಿವೆ. ಪ್ರತಿಯೊಂದು ಏಕಾದಶಿ ವ್ರತವು ಅದರದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ. ಇನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿ ವ್ರತವನ್ನು ಪುಷ್ಯಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿ ದಿನದಂದು ಉಪವಾಸ ವ್ರತವನ್ನು ಮಾಡುವ ಮೂಲಕ ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ದಂಪತಿಗಳು ಪುತ್ರ ಸಂತಾನವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಅವರಿಗೆ ಮರಣಾನಂತರ ಮೋಕ್ಷ ಪ್ರಾಪ್ತಿಯಾಗುವುದು. ವೈಕುಂಠ ಏಕಾದಶಿ ದಿನದಂದು ವಿಷ್ಣು ದೇವನನ್ನು ಶುದ್ಧವಾದ ಮನಸ್ಸಿನಿಂದ ಪೂಜಿಸುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದು ಮತ್ತು ವ್ಯಕ್ತಿಯ ಪಾಪಗಳೆಲ್ಲವೂ ಕಳೆಯುವುದು ಎನ್ನುವ ನಂಬಿಕೆ ಇದೆ. ಅಲ್ಲದೆ ಈ ಏಕಾದಶಿ ವ್ರತದಿಂದ ವ್ಯಕ್ತಿಯು ಮೋಕ್ಷವನ್ನು ಹೊಂದುತ್ತಾನೆ. ಈ ದಿನದಂದು ಉಪವಾಸ ಅಥವಾ ಪೂಜೆಯೊಂದಿಗೆ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ದುಪ್ಪಟ್ಟು ಪ್ರಯೋಜನಗಳು ನಿಮಗೆ ದೊರೆಯುತ್ತದೆ. ಹಾಗಾದರೆ ವೈಕುಂಠ ಏಕಾದಶಿ ದಿನದಂದು ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ವಿಷ್ಣು ದೇವನ ಭಕ್ತರಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಓಂ ವಿಷ್ಣು ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೇದಾಗಿ ವೈಕುಂಠ ಏಕಾದಶಿ ದಿನದಂದು ನಾವು ಏನು ಮಾಡಬೇಕು? ವೈಕುಂಠ ಏಕಾದಶಿ ವ್ರತದ ದಿನದಂದು ಉಪವಾಸವನ್ನು ಆಚರಿಸುವವರು ಪವಿತ್ರ ನದಿ ಸ್ನಾನವನ್ನು ಮಾಡಬೇಕು. ಈ ದಿನ ನಿಮಗೆ ನದಿಗೆ ತೆರಳಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ನೀವು ಸ್ನಾನ ಮಾಡುವ ನೀರಿಗೆ 1-2 ಹನಿ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು. ಪವಿತ್ರ ಸ್ನಾನವನ್ನು ಮಾಡಿದ ನಂತರ ಉಪವಾಸ ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಬಳಿಕ ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಪೂಜಿಸಿ. ವಿಷ್ಣುವಿಗೆ ಹಣ್ಣುಗಳು, ಹೂವುಗಳು, ತುಳಸಿ ಎಲೆಗಳು ಮತ್ತು ಪಂಚಾಮೃತವನ್ನು ಅರ್ಪಿಸಿ. ಆಹಾರ, ಬಟ್ಟೆ ಮತ್ತು ಹಣವನ್ನು ಅಗತ್ಯವಿರುವವರಿಗೆ ದಾನ ಮಾಡಿ ಮತ್ತು ವಿಷ್ಣು ಪುರಾಣ ಅಥವಾ ವೈಕುಂಠ ಏಕಾದಶಿ ವ್ರತ ಕಥೆಯನ್ನು ಕೇಳಿ. ಸಾಧ್ಯವಾದರೆ ನೀರನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಆಚರಿಸಿ. ಎರಡನೇದಾಗಿ ವೈಕುಂಠ ಏಕಾದಶಿ ದಿನ ಏನು ಮಾಡಬಾರದು? ವೈಕುಂಠ ಏಕಾದಶಿ ವ್ರತದ ದಿನದಂದು ನೀವು ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ ಮತ್ತು ಮದ್ಯದಂತಹ ಆಹಾರ ಸೇವಿಸುವುದನ್ನು ತಪ್ಪಿಸಿ. ಈ ದಿನ ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ. ಈ ಉಪವಾಸವು ಮಾನಸಿಕ ಶಾಂತಿ ಮತ್ತು ಪರಿಶುದ್ಧತೆಯಿಂದ ಕೂಡಿರಬೇಕು. ಆದ್ದರಿಂದ ಒತ್ತಡವನ್ನು ತಪ್ಪಿಸಿ. ಈ ದಿನ ಸುಳ್ಳು ಹೇಳಬಾರದು ಮತ್ತು ಇತರರನ್ನು ಅವಮಾನ ಮಾಡಬಾರದು. ಸ್ನೇಹಿತರೆ, ವೈಕುಂಠ ಏಕಾದಶಿ ವ್ರತದ ದಿನದಂದು ನಾವು ಈ ಮೇಲಿನ ತಪ್ಪುಗಳನ್ನು ಮಾಡಲು ಹೋಗಬಾರದು. ವೈಕುಂಠ ಏಕಾದಶಿಯ ದಿನ ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ನಮಗೆ ಹೇಗೆ ಶುಭ ಫಲಗಳು ಪ್ರಾಪ್ತವಾಗುತ್ತದೆಯೋ ಹಾಗೆ ನಿಷೇಧಿತ ಕೆಲಸಗಳನ್ನು ಮಾಡುವುದರಿಂದ ಅಶುಭ ಹಾಗೂ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.